ಬಳಗ ಎನ್ನುವುದೇ ಒಂದು ವಿಶಿಷ್ಟ ಖುಷಿ ಕೊಡುತ್ತದೆ. ಇಲ್ಲಿನ ಕವಿ ಕಾವ್ಯ ಬಳಗವು ಆಪ್ತತೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಬಳಗಗಳ ಸಾಹಿತ್ಯ ಚಟುವಟಿಕೆಗಳು ಮನಸ್ಸಿಗೆ ಹತ್ತಿರವಾಗುತ್ತವೆ. ಇವು ನಮ್ಮೊಳಗಿನ ಸಾಹಿತ್ಯ ಚಿಗುರನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹಿರಿಯ ಪತ್ರಕರ್ತ, ಸಾಹಿತಿ ಗಂಗಾಧರ್ ಕೊಳಗಿ ಹೇಳಿದರು. ಅವರು ಶುಕ್ರವಾರ ನಗರದ ಆರಾಧನಾ ಸಭಾಂಗಣದಲ್ಲಿ ಕವಿ ಕಾವ್ಯ ಬಳಗದ 18ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಪತ್ರಕರ್ತ ನಾಗರಾಜ್ ವೈದ್ಯ ಅವರ ಎಐ ಭಗವದ್ಗೀತೆ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಇಂತಹ ಸಾಹಿತ್ಯ ಕೂಟಗಳು ಅನೇಕ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುತ್ತವೆ. ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಸಂತೋಷಕರ. ದೊಡ್ಡ ಸಾಹಿತ್ಯ ಜಾತ್ರೆಗಳ ಜೊತೆಗೆ ಇಂತಹ ಸಣ್ಣ ಆತ್ಮೀಯ ಕಾರ್ಯಕ್ರಮಗಳು ಅಗತ್ಯವಾಗಿವೆ. ಸಣ್ಣ ಕಾರ್ಯಕ್ರಮಗಳು, ಜಗುಲಿಯ ಸಾಹಿತ್ಯ ಗೋಷ್ಠಿಗಳು, ಖಾಸಗಿ ಮತ್ತು ಹತ್ತಿರದ ಸಾಹಿತ್ಯ ಅನುಭವ ದೊರೆಯುತ್ತದೆ ಎಂದರು. ಕೃತಿಯ ಕುರಿತು ಮಾತನಾಡಿದ ಲೇಖಕ ಸಂಜಯ್ ಭಟ್ ಬೆಣ್ಣೆ, ಎಐ ಭಗವದ್ಗೀತೆ ಕೃತಿ ಎಂದರೆ ತಾಂತ್ರಿಕ ಜಗತ್ತಿನ ಭಗವದ್ಗೀತೆ ಎಂದು ಬಣ್ಣಿಸಿದರು. ಕೃತಿಕಾರ ಪತ್ರಕರ್ತ ನಾಗರಾಜ್ ವೈದ್ಯ ಮಾತನಾಡಿ, ಯಾವುದೇ ಹೊಸ ತಂತ್ರಜ್ಞಾನ ಬಂದಾಗಲೂ ಜನರಲ್ಲಿ ಆತಂಕ ಶುರುವಾಗುತ್ತದೆ. ಕಂಪ್ಯೂಟರ್ ಬಂದಾಗಲೂ ಹೀಗೆಯೇ ಆಗಿತ್ತು. ಕೀಪ್ಯಾಡ್ ಮೊಬೈಲ್ ಜಮಾನ ಮುಗಿದು ಸ್ಮಾರ್ಟ್ಫೋನ್ ಬಂದಾಗಲೂ ನಮಗೆ ಆಗಿದ್ದು ಆತಂಕವೇ. ಆದರೆ ಇಂದು ವಾಟ್ಸ್ಆ್ಯಪ್, UPI ಪೇಮೆಂಟ್ ಇಲ್ಲದೆ ನಮ್ಮ ದಿನ ಸಾಗುವುದಿಲ್ಲ. ಮೊಳ ಹೂವು ಕೊಳ್ಳೋಕೆ ಹೋದರೂ, ಎಳೆನೀರು ಕುಡಿಯೋಕೆ ಹೋದರೂ ಅಲ್ಲಿ QR ಕೋಡ್ ಸ್ಕ್ಯಾನ್ ಇರುತ್ತೆ. ಸ್ಕ್ಯಾನ್ ಮಾಡಿ ಪಾವತಿ ಮಾಡಿ ಬರುತ್ತೇವೆ. ಟೆಕ್ನಾಲಜಿ ಅನ್ನೋದು ಸೋ ಕಾಮನ್ ಅನಿಸಿಬಿಟ್ಟಿದೆ. ಇದೆಲ್ಲವನ್ನು ಒಪ್ಪಿಕೊಂಡ ನಮಗೆ AI ಯಾಕೆ ಹೆದರಿಸಬೇಕು? ಅದನ್ನು ಟೇಕ್ ಇಟ್ ಈಸಿ ಆಗಿ ತೆಗೆದುಕೊಳ್ಳಬೇಕು. ಸರಿಯಾಗಿ ಬಳಸಿಕೊಳ್ಳುವುದನ್ನು ಕಲಿತರೆ ಅದು ನಮ್ಮ ಮುಂದಿನ ಭವಿಷ್ಯದ ದೈನಂದಿನ ಉಸಿರಾಗಲಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ RD ಹೆಗಡೆ ಆಲ್ಮನೆ ವಹಿಸಿದ್ದರು. ಭಾಗೀರಥಿ ಹೆಗಡೆ ಸ್ವಾಗತಿಸಿದರು. NR ರೂಪಶ್ರೀ ನಿರೂಪಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.